ನನ್ನೆಲ್ಲ ಪ್ರೀತಿಯ ಸ್ನೇಹಿತ ಬಾಂಧವರೆಲ್ಲರಿಗೂ ನನ್ನ ಯೂಟ್ಯೂಬ್ ಚಾನಲ್ ವತಿಯಿಂದ ನಾನು ಮಾಡುವ ಹೃತ್ಪೂರ್ವಕವಾದ ನಮಸ್ಕಾರಗಳು. ಇಂದಿನ ವಿಡಿಯೋದಲ್ಲಿ ತಮಗೆಲ್ಲರಿಗೂ ಒಬ್ಬ ವ್ಯಕ್ತಿಯು ಶೇರ್ ಮಾರ್ಕೆಟ್ನಲ್ಲಿ ಹಣವನ್ನು ಸಂಪಾದಿಸಬೇಕಾದರೆ ಯಾವ ಮನೆಗಳು ಆ ವ್ಯಕ್ತಿಯ ದಶಾಭುಕ್ತಿ ಅಂತರ್ಭುಕ್ತಿಯಲ್ಲಿ ಸೂಚ್ಯಂಕವಾಗಿರಬೇಕು ಎಂಬ ವಿಚಾರವನ್ನು ತಿಳಿಸಿಕೊಡಲು ಬಂದಿರುತ್ತೇನೆ. ಮೊದಲಿಗೆ ಒಬ್ಬ ವ್ಯಕ್ತಿಯು ಶೇರ್ ಮಾರ್ಕೆಟ್ನಲ್ಲಿ ಹಣ ಸಂಪಾದಿಸಬೇಕಾದರೆ ಆ ವ್ಯಕ್ತಿಯ ಪ್ರಸ್ತುತ ನಡೆಯುತ್ತಿರುವ ದಶಾಭುಕ್ತಿ ಅಂತರ್ಭುಕ್ತಿಯಲ್ಲಿ ಹಣವನ್ನು ಸಂಪಾದಿಸುವಂಥ ಕಾಂಬಿನೇಷನ್ಗಳು ಸೂಚ್ಯಂಕವಾಗಿರಬೇಕಾಗಿರುತ್ತದೆ. ಆ ಕಾಂಬಿನೇಷನ್ಗಳು ಯಾವುದೆಂದರೆ 2ನೇ ಮನೆ, 6ನೇ ಮನೆ, 10ನೇ ಮನೆ, 11ನೇ ಮನೆಗಳಾಗಿರುತ್ತದೆ. ಯಾವ ವ್ಯಕ್ತಿಯ ಪ್ರಸ್ತುತ ನಡೆಯುತ್ತಿರುವ ದಶಾಭುಕ್ತಿ ಅಂತರ್ಭುಕ್ತಿಯಲ್ಲಾದರೂ ಸರಿ ಈ 2ನೇ ಮನೆ, 6ನೇ ಮನೆ, 10ನೇ ಮನೆ, 11ನೇ ಮನೆಗಳು ಸೂಚ್ಯಂಕವಾಗಿರುವುದಿಲ್ಲವೋ ಆ ವ್ಯಕ್ತಿಗಳು ಪ್ರಸ್ತುತ ನಡೆಯುತ್ತಿರುವ ದಶದಲ್ಲಾದರೂ ಸರಿ, ಭುಕ್ತಿಯಲ್ಲಾದರೂ ಸರಿ, ಅಂತರ್ಭುಕ್ತಿಯಲ್ಲಾದರೂ ಸರಿ ಹಣವನ್ನು ಸಂಪಾದಿಸಲು ಪರದಾಡಬೇಕಾಗುತ್ತದೆ. ಒಬ್ಬ ವ್ಯಕ್ತಿಯು ಶೇರ್ ಮಾರ್ಕೆಟ್ನಲ್ಲಿ ಹಣವನ್ನು ಸಂಪಾದಿಸಬೇಕಾದರೆ ಆ ವ್ಯಕ್ತಿಯ ದಶದಲ್ಲಿ ಮುಖ್ಯವಾಗಿ 2ನೇ ಮನೆ, 5ನೇ ಮನೆ, 11ನೇ ಮನೆಗಳು ಜೊತೆಯಲ್ಲಿ ಸೂಚ್ಯಂಕವಾಗಿರಬೇಕಾಗಿರುತ್ತದೆ. ಅದರ ಜೊತೆ ಆ ವ್ಯಕ್ತಿಗೆ ಯಥೇಚ್ಛವಾಗಿ ಹಣವನ್ನು ತಂದುಕೊಡುವಂತಹ ಮನೆಗಳಾದ 2ನೇ ಮನೆ, 6ನೇ ಮನೆ, 10ನೇ ಮನೆ, 11ನೇ ಮನೆಗಳು ಸೇರಿಕೊಂಡಿರಬೇಕಾಗಿರುತ್ತದೆ. ಈ ಎಲ್ಲ ಕಾಂಬಿನೇಷನ್ಗಳು ಆ ವ್ಯಕ್ತಿಯ ಪ್ರಸ್ತುತ ನಡೆಯುತ್ತಿರುವ ದಶದಲ್ಲಿ ಸೂಚ್ಯಂಕವಾಗಿರುವುದಿಲ್ಲವೋ ಆ ವ್ಯಕ್ತಿಯು ಶೇರ್ ಮಾರ್ಕೆಟ್ನಲ್ಲಿ ಹಣವನ್ನು ಸಂಪಾದಿಸಲು ಸಾಧ್ಯವಿರುವುದಿಲ್ಲ. ಯಾವ ವ್ಯಕ್ತಿಯೇ ಆಗಿರಲಿ, ಪ್ರಸ್ತುತದಲ್ಲಿ ಶೇರ್ ಮಾರ್ಕೆಟ್ನಲ್ಲಿ ವ್ಯವಹರಿಸುತ್ತಿದ್ದಾರೆ ಆ ವ್ಯಕ್ತಿಯ ದಶಾಭುಕ್ತಿ ಅಂತರ್ಭುಕ್ತಿಗಳಲ್ಲಿ ಮುಖ್ಯವಾಗಿ 5ನೇ ಮನೆ, 8ನೇ ಮನೆ, 12ನೇ ಮನೆಗಳು ಸೂಚ್ಯಂಕವಾಗಿರಬಾರದು. ಈ 5ನೇ ಮನೆ, 8ನೇ ಮನೆ, 12ನೇ ಮನೆಗಳು ಸೂಚ್ಯಂಕವಾಗಿದ್ದಾಗ ಆ ವ್ಯಕ್ತಿಯು ಶೇರ್ ಮಾರ್ಕೆಟ್ನಲ್ಲಿ ಅತಿ ಹೆಚ್ಚು ಹಣವನ್ನು ಕಳೆದುಕೊಳ್ಳುವಂತಹ ಸಾಧ್ಯತೆಗಳು ಹೆಚ್ಚಾಗಿರುತ್ತದೆ. ಪ್ರಸ್ತುತ ನಡೆಯುತ್ತಿರುವ ದಶದಲ್ಲಿ, ಭುಕ್ತಿಯಲ್ಲಿ, ಅಂತರ್ಭುಕ್ತಿಯಲ್ಲಿ ಆ ವ್ಯಕ್ತಿಯು ಹಣವನ್ನು ಸಂಪಾದಿಸುವಂತಹ ಕಾಂಬಿನೇಷನ್ಗಳು ಸೂಚ್ಯಂಕವಾಗಿರದೇ ಇದ್ದಂತಹ ಸಂದರ್ಭದಲ್ಲಿ ಜ್ಯೋತಿಷ್ಯರ ಮಾತುಗಳಿಂದ ಪ್ರಚೋದನೆಗೆ ಒಳಗಾಗಿ ಪೂಜೆಯನ್ನು ಮಾಡಿಸಿ ಹಣವನ್ನು ಸಂಪಾದಿಸಬಲ್ಲ ಎನ್ನುವ ಭ್ರಮೆಯಲ್ಲಿದ್ದರೆ ಭ್ರಮೆಯಿಂದ ಹೊರಬಂದು ಆ ವ್ಯಕ್ತಿಯ ಪ್ರಸ್ತುತ ನಡೆಯುತ್ತಿರುವ ದಶಾಭುಕ್ತಿ ಅಂತರ್ಭುಕ್ತಿಯಲ್ಲಿ ಹಣವನ್ನು ಸಂಪಾದಿಸುವಂಥ ಕಾಂಬಿನೇಷನ್ಗಳು ಇವೆ ಎಂಬುದನ್ನು ಖಚಿತಪಡಿಸಿಕೊಂಡು ಮುನ್ನಡೆಯುವುದು ಉತ್ತಮ ಎಂದು ತಿಳಿಸುತ್ತೇನೆ. ಒಬ್ಬ ವ್ಯಕ್ತಿಯ ಜೀವನವನ್ನು ನಿರ್ಧರಿಸುವಂಥದ್ದು ಆ ವ್ಯಕ್ತಿಯ ಪ್ರಸ್ತುತ ನಡೆಯುತ್ತಿರುವ ದಶಾಭುಕ್ತಿ ಅಂತರ್ಭುಕ್ತಿಗಳೇ ಆಗಿರುತ್ತದೆ. ದಶಾಭುಕ್ತಿ ಅಂತರ್ಭುಕ್ತಿಯಲ್ಲಿ ಕಾಂಬಿನೇಷನ್ಗಳು ಉತ್ತಮವಾಗಿದೆ, ಆ ವ್ಯಕ್ತಿಗೆ ಉತ್ತಮವಾಗಿಯೇ ಇರುತ್ತದೆ. ದಶಾಭುಕ್ತಿ ಅಂತರ್ಭುಕ್ತಿಯಲ್ಲಿ ಉತ್ತಮವಾಗಿಲ್ಲ ಕಾಂಬಿನೇಷನ್ಗಳು, ಈ ಸಂದರ್ಭದಲ್ಲಿ ಆ ವ್ಯಕ್ತಿಗೆ ಸಿಗುವಂಥ ಫಲವೂ ಸಹ ಅಷ್ಟಕ್ಕೆ ಅಷ್ಟೇ ಆಗಿರುತ್ತದೆ, ಅಂದರೆ ಉತ್ತಮವಾಗಿರುವುದಿಲ್ಲ. ಹಾಗಾಗಿ ಸರಿಯಾಗಿ ಮಾರ್ಗದರ್ಶನವನ್ನು ನೀಡುವಂತಹ ಗುರುಗಳನ್ನು ಸಂಪರ್ಕಿಸಿ ತಮ್ಮ ಪ್ರಸ್ತುತ ಹಾಗೂ ಮುಂದಿನ ದಶಾಭುಕ್ತಿಗಳು ಯಾವ ಥರ ಇದೆ ಎಂಬುದನ್ನು ಗಮನಿಸಿ ಮುನ್ನಡೆಯುವುದು ಉತ್ತಮವೆಂದು ತಿಳಿಸುತ್ತೇನೆ. ಧನ್ಯವಾದಗಳೊಂದಿಗೆ ಮುಂದಿನ ವಿಡಿಯೋದಲ್ಲಿ ಹೊಸ ವಿಚಾರಗಳೊಂದಿಗೆ ಸಿಗೋಣ. ಯಾರೆಲ್ಲ ನನ್ನ ಯೂಟ್ಯೂಬ್ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಲ್ಲವೋ ಅವರೆಲ್ಲ ಸಬ್ಸ್ಕ್ರೈಬ್ ಮಾಡುವ ಮೂಲಕ ನನ್ನ ಮುಂಬರುವಂಥ ವಿಡಿಯೋಗಳಿಗೆ ತಮ್ಮೆಲ್ಲರ ಬೆಂಬಲವಿರಲಿ.